ವಾ ವಾ ವಾ. ಸೊ ನಮ್ಮಂಥ ಲೇಟ್ ಲತೀಫಿಗಿಂತ ಲೇಟ್ ಲತೀಫ ಟ್ರೈನ್ಗಳು ವರ್ತ್ ಆಕ್ಯಾವಂತೆ. ಹೆಸರಿಗೆ ಡೆಮೋ ಮುಂದೆ ಲೀಡ್ ಮಾಡತ್ತಿದ್ದ WDP4 ಏನು ಕಾಣತದ್ರಿ ಮುಂದೆ EMD 40547. ಹಾಂ, ಓವರ್ಟೇಕಿಂಗ್ ಡೆಮೋ ಎರಡು ಹೆಂಗೆ ಸ್ಮೋಕ್ ಮಾಡತ್ತ ನೋಡ್ರಿ. ಯೋಜಿ ಮತ್ತು ನಂದು ಆಲ್ ಟೈಮ್ ಫೇವ್ರೇಟ್ ನೋಡ್ರಿ ಇದು. ಈ ಹುಡುಗರು ನೋಡ್ರಿ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿದೀವಿ ಅಂತಂದ್ರೆ ಕೆಳಗೆ ಬಂದಿಲ್ಲ. ಹಾಯ್ ಬಾಯ್. ನಾನು ಕರೆಕ್ಟ್ ಎಕ್ಸ್ಪೆಕ್ಟೇಷನ್ ಕರೆಕ್ಟ್. ಈ ಗಾಡಿ ಒಳಗೆ ಯಾವಾಗಲೂ ನಾನು ಅಬ್ಸರ್ವ್ ಮಾಡೀನಿ ಡಿಫ್ರೆಂಟ್ ಟೈಪ್ ಬಿರಿಯಾನಿ ಸಿಗ್. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಗೆ ಸ್ವಾಗತ. ಲಾಂಗ್ ಬ್ಯಾಕ್ ವಾಪಸ್ ಬಂದೇವೆ ನೋಡ್ರಿ ಇಲ್ಲ ನಮ್ಮ ಧಾರವಾಡಕ್ಕೆ. ಹಿಂದಿನ ವಿಡಿಯೋ ನೋಡಿರ್ತೀರ ಅಂತ ಅನ್ಕೋತೀನಿ. ನಾನು ಬಂದಿದ್ದೆ ಬೆಳಗಾವಿ ಸೂಪರ್ ಫಾಸ್ಟ್ ತೊಗೊಂಡು ಎಲ್ಲಿಗಡೆ ನಮ್ಮ ಬೆಳಗಾವಿಗೆ. ಇಲ್ಲಿ ನಾವು ಬಂದ ಒಂದು ಸ್ವಲ್ಪ ಮನ್ಯಾಗ ಹಬ್ಬ ಮಾಡಿ ಇವತ್ತು ನಾನು ವಾಪಸ್ ಹೊಂಟೇನೆ ರೀ ಮಂಗಳೂರಿಗೆ ಹೋಗ್ಬೇಕಂದ್ರೆ ಧಾರವಾಡದಿಂದ ನಿಮ್ಗೆ ಇನ್ನೊಂದು ಕಾಂಬೋ ಹೆಂಗೆ ಸಿಗುತ್ತೆ ಅಂತ ಹೇಳಿ ತೋರಿಸ್ತಾನೆ. ಹುಬ್ಬಳ್ಳಿಯಿಂದ ಅಂತೂ ಡೈಲಿ ನಿಮ್ಗೆ ಟ್ರೈನ್ ಸಿಗುತ್ತೆ. ಫೈನಲಿ ಪರ್ಮನೆಂಟ್ ಆತ. ವಿಜಯಪುರ ಮಂಗಳೂರು ಸ್ಪೆಷಲಿ ಇದ್ದಿದ್ದು ಪರ್ಮನೆಂಟ್ ಆತ. ಈಗ ನಾನು ನಿಮ್ಗೆ ಡೇ ಟೈಮ್ ಒಳಗೆ ನೀವು ಹೆಂಗೆ ಮುಟ್ಬೋದು, ಏನೆಲ್ಲ ಕಾಂಬಿನೇಷನ್ಸ್ ಅದಾವೆ ಅಂತೇಳಿ ಎಲ್ಲ ನಿಮ್ಗೆ ಇವತ್ತು ಜರ್ನಿ ಮಾಡಿ ತೋರಿಸ್ತಾನೆ. ನಾನು ಇವತ್ತು ಜರ್ನಿ ಮಾಡತ್ತೇನೆ ರೀ ಜಸೀದಿಯಿಂದ ವಾಸ್ಕೋಡಿಗಾಮಕ್ಕೆ ಹೋಗುವಂಥ ವೀಕ್ಲಿ ಎಕ್ಸ್ಪ್ರೆಸ್ ಒಳಗೆ. ರೀಸೆಂಟ್ ಡೇಸ್ ಒಳಗೆ ನಮ್ಮ ಧಾರವಾಡ ರೈಲ್ವೆ ಸ್ಟೇಷನ್ ಮಸ್ತ್ ಅಪ್ಗ್ರೇಡೇಷನ್ ಆಗೈತೆ ರೀ. ಇದಷ್ಟೇ ಅಲ್ದ ಪ್ಲಾಟ್ಫಾರ್ಮ್ ನಂಬರ್ 4 ಸೈಡು ಅಪ್ಗ್ರೇಡೇಷನ್ ಚಲೋ ಆಗಿ ನಡೆದೈತಿ. ಒಳಗೆ ಎಂಟ್ರಿ ಕೊಡ್ಕ ಪ್ಲಾಟ್ಫಾರ್ಮ್ ಎಷ್ಟು ನಮ್ಮದು ಜಸೀದಿ ಗಾಡಿ 17322 ನಮ್ಮ SW ಅವ್ರದ ಗಾಡಿ ಇದೆ. ಪ್ಲಾಟ್ಫಾರ್ಮ್ ನಂಬರ್ 3 ಆಲ್ಮೋಸ್ಟ್ ಎಲ್ಲ ಆ ಸೈಡ್ ಹೋಗುವೆಲ್ಲ ಪ್ಲಾಟ್ಫಾರ್ಮ್ ನಂಬರ್ 3ಗೆ ಬರುತ್ತೆ. ಜ್ಞಾನಪೀಠ ಪುರಸ್ಕೃತರದ ಎಲ್ಲರದು ಇಲ್ಲೇ ನಿಮ್ಗೆ ಮಸ್ತ್ ಪೇಂಟಿಂಗ್ ನೋಡೋಕೆ ಸಿಗುತ್ತೆ ನಮ್ಮ ಧಾರವಾಡ ಒಳಗೆ. ನಮ್ಮದೇ ಧಾರವಾಡಿನ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವ್ರದ್ದು ಇಲ್ಲಿ ನಿಮಗೆ ಎಲ್ಲ ನೋಡೋಕೆ ಸಿಗುತ್ತೆ. ನಮ್ಮ ಧಾರವಾಡ ರೈಲ್ವೆ ಸ್ಟೇಷನ್ ಒಂದು ಬೆಸ್ಟ್ ಏನು ಗೊತ್ತ್ರಿ, ಆರಾಮ್ ಖಾಲಿ ಇರುತ್ತೆ ರೈಲ್ವೆ ಸ್ಟೇಷನ್. ನೀವು ಯಾವಾಗ ಬಂದರೂ ಇಲ್ಲಿ ಗದ್ದಲ ನೋಡೋಕೆ ಸಿಗಂಗಿಲ್ಲ. ಬಟ್ ಟ್ರೈನ್ಗಳು ಆರಾಮ್ ಪ್ಯಾಕ್ ಹೋಗ್ತಿರ್ತಾವೆ. ಇದೇ ನೋಡಿರಿ ಎಷ್ಟು ಇರುತ್ತೆ ಜನ ಅಷ್ಟೇ ಟ್ರಾವೆಲ್ ಮಾಡ್ತಾರೆ. ಫುಲ್ ಹೆವಿ ಲೋಡ್ ಅಂತೂ ಅದೇನು ನಾರ್ತ್ ಸೈಡ್ ನಾವು ನೋಡೋಕೆ ಸಿಗುತ್ತಲ್ಲ, ನಮ್ಮ ಸೈಡ್ ನೋಡೋಕೆ ಸಿಗಂಗಿಲ್ಲ. ಅದರಿಂದ ಇಲ್ಲೇ ಹೊಳ್ಳಮಳ ನಮಗೆ ಟ್ರೈನ್ ಒಳಗೆ ಟ್ರಾವೆಲ್ ಮಾಡೋಕ್ಕೆ ಸ್ಲೀಪರ್ ಜನರಲ್ ಎಲ್ಲ ಮನಸ್ಸು ಬರುತ್ತೆ. ನೀವು ಈಗ ಜನರಲ್ ಟಿಕೆಟ್ ತೊಗೊಂಡಿನಿ. ನಾನು ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಆಯ್ತು. ನಿಮಗೆಲ್ಲ ಗೊತ್ತಿರೋರಂಗೆ ನಾನು ಭಾಳ ಅರ್ಜೆಂಟ್ ಮನುಷ್ಯ ಅದೀನಿ. ಅದ್ರ ಸಂಬಂಧ ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಅಂತ ಹೆಂಗೆ ಹೋಗೋದಂತ ನೋಡಿದೆ, ಅಮರಾವತಿ ನೋಡಿದೆ. ಬಟ್ ಪ್ಲ್ಯಾನ್ ಆಗಿದ್ದೆ ಅವತ್ತು ನನ್ನ ಇದಾಗಿರೋದಿಲ್ಲ. ಮನೆಯಿಂದ ಲೇಟ್ ಬಿಟ್ಟೆ. ನಮ್ಮ ಮಮ್ಮಿ 1 ಗಂಟೆ ಅಂತ ಅನ್ನತ್ತಿದ್ರೆ ಅದ್ರ ಸಂಬಂಧ ಮತ್ತು 10:30 ಬಂದೆ. 10:30 ಬಂದು ಹುಡುಕ ನೋಡಿದೆ ಟ್ರೈನ್ ಪಾಸ್ ಆಗಿಬಿಟ್ಟಿತ್ತು. ಬಟ್ ಇದು 8 ಗಂಟೆಗೆ ಬರಬೇಕಾಗಿದ್ದು ಟ್ರೈನ್ 11 ಗಂಟೆಗೆ ಬರೋದು. ಸೊ ನಮ್ಮಂಥ ಲೇಟ್ ಲತೀಫ ಟ್ರೈನ್ಗಳು ವರ್ತ್ ಆಕ್ಯಾವಂತೇಳಿ ಈ ಜರ್ನಿನ ನಾನು ಇದ್ರೊಳಗೆ ಮಾಡ್ಬೇಕಂತೇಳಿ ಇದು ಮಾಡಿದೆ. ಇದ್ರದ್ದು ಮಸ್ತ್ ರೂಟ್ ಐತ್ರಿ ಈ ಟ್ರೈನದ್ದು. ಜಸೀದಿ ಅಂದ್ರೆ ಇದು ಫುಲ್ ಜಾರ್ಖಂಡ್. ಜಸೀದಿಯಿಂದ ಬರುತ್ತೆ ಧನ್ಬಾದಿಂದ ಬರುತ್ತೆ ಮುರಿ, ರಾಂಚಿ ಮೇಲೆ ಬಿಲಾಸ್ಪುರ, ಗೋಂದಿಯಾ, ಬಲ್ಲಾರ್ಷ, ಸಿಕಂದ್ರಾಬಾದ್, ಆಮೇಲೆ ಗುಂತಕಲ್, ಬಳ್ಳಾರಿ, ಹುಬ್ಬಳ್ಳಿ, ಆಮೇಲೆ ನಮ್ಮ ಧಾರವಾಡ, ಲೋಂಡಾ ಆಮೇಲೆ ನಾವು ಹೋಗಿ ತಲುಪ್ತೀವಿ. ದೂಧಸಾಗರ ನೋಡ್ಕೊತ ಎಲ್ಲಿಗಡ್ರಿ ಮಡಗಾವದಿಂದ ವಾಸ್ಕೋ ಹೋಗುತ್ತೆ. ನಾನು ಮಡಗಾವ್ ಮಠ ಜರ್ನಿ ಮಾಡತ್ತೀನಿ. ಮಡಗಾವಿಂದ ನಮ್ಮದು ಇನ್ನೊಂದು ಕಟ್ ಜರ್ನಿ ಇರುತ್ತೆ ಮಂಗಳೂರಿಗೆ. ಅದನ್ನು ಯಾವ ಟ್ರೈನ್ ತೊಗೋತಾನೆ ಅಂತ ನೋಡೋಣ. ಅಂತ ಟ್ರೈನ್ದು ಅರೈವಲ್ ಟೈಮಿಂಗ್ ಮೇಲೆ ನಂದು ಡಿಪೆಂಡ್ ರೀ. ಇದುವರೆಗೂ ನಾನು ಫಿಕ್ಸ್ ಆಗಿಲ್ಲ ಯಾವ ಟ್ರೈನ್ ಒಳಗೆ ಹೋಗ್ಬೇಕಂತೇಳಿ. ಟ್ವಿನ್ ವ್ಯಾಗ್ನೈನ್ HC ನ್ಯೂ ಕಟ್ನಿ ಜಂಕ್ಷನ್ ಅದು. ಬರ್ರಿ ಇನ್ನಿದನ್ನು ನೋಡಿ ಉಪಯೋಗಿಲ್ಲ. ನಾವು ನಮ್ಮ ಟ್ರೈನಿನ ಸಂಬಂಧ ವೇಟ್ ಮಾಡೋಣ. ನಮ್ಮ ಗಾಡಿಗಿಂತ ಮೊದಲು ನೋಡ್ರಿ ಇಲ್ಲಿ ಹುಬ್ಬಳ್ಳಿ ಮಿರಾಜ್ ಡೆಮೋ ಎಕ್ಸ್ಪ್ರೆಸ್ ಬಂತ. ಹೆಸರಿಗೆ ಡೆಮೋ ಮುಂದೆ ಲೀಡ್ ಮಾಡತ್ತಿದ್ದ WDP4 40055. ಓ ಲೇಡಿ ಲೋಕೋ ಪೈಲಟ್ ಅದಾರ ಇದಕ್ಕೆ. ಎದರ ಜೊತೆ ರೇಖಿ ಶೇರಿಂಗ್ ಐತಪ್ಪ ಇದಂದ್ರೆ ಸಿಂಧನೂರು ಹುಬ್ಬಳ್ಳಿ ಮಿರಾಜ್ ಲೋಂಡಾ ಕ್ಯಾಸಲ್ ರಾಕ್, ಮಿರಾಜ್ ಬೆಳಗಾವಿ. ಅದೇನದು ISF ಗಾಡಿ ಇತ್ತಲ್ಲ ಆ ಗಾಡಿನ ಇದು ರಿಪ್ಲೇಸ್ ಮಾಡ್ದಂಗೆ ಐತೆ ನೋಡ್ರಿ ಪೂರ್ತಿ. ನಂತ ಈ ಗಾಡಿ ಓವರ್ಟೇಕ್ ಮಾಡ್ತೇವೆ ಇಲ್ಲೋ ನಾವು ಅಂತ ಹೇಳಿ. ಯಾಕಂದ್ರೆ ಹುಬ್ಬಳ್ಳಿ ಮಿರಾಜಲ್ಲಿ ಲೋಂಡಾ ಮಟ್ಟ ನಮ್ಮ ಲೈನ್ ಒಳಗೆ ಹೋಗ್ಬೇಕು. ನಮ್ಮ ಗಾಡಿನೂ ಬರೀ 5 ಕಿಲೋಮೀಟ್ರ್ ಹಿಂದೆ ಐತಿ. ಇದಕ್ಕೂ ಡಿಪಾರ್ಚರ್ ಸಿಗ್ಬಿಡುತ್ತೆ. ನೋಡೋಣ ಎಲ್ಲಿ ಓವರ್ಟೇಕ್ ಆಗುತ್ತೆ. ಇದನ್ನು ಟ್ರ್ಯಾಕ್ ಮಾಡ್ಕೊಂತ ಇರ್ತೇನೆ ನಾನು. ಬಟ್ ಅವು ಗಾಡಿ ಭಾಳ ಹೊಲಸು ನೇರತೈತೆ ರೀ. ಖಾಲಿನೂ ಐತೆ ಗಾಡಿ, ವೇಕೆನ್ಸಿನೇ ಇದೆ, ಪೂರ್ತಿ ವೇಕೆಂಟ್ ಐತೆ. ನೀವು ನೋಡ್ಬೋದು ಮುಂದೆ ಏನರ ಬೆಳಗಾವಿ ಲೋಂಡಾ ಅತ್ತಾಗ ಹೋಗ್ತಾ ಫಿಲ್ ಆಗ್ತಿರ್ಬೇಕು ಗಾಡಿ. ಯಾಕಂದರೆ ಇತ್ತಾಗಿಂದ ಲೋಂಡಾ ಹೋಗೋದು ಭಾಳ ಸುತ್ತ ಹೊಡೆದಾಗತ್ತೆ ಅಂಥೇಳಿ ಇಲ್ಲಿಂದ ಹಿಂಗೆ ಹೋಗ್ತಾರೆ. ಖಾಲಿನೇ ಐತೆ ನೋಡ್ರಿ.
ಪೇಂಟಿಂಗ್ ಮಾಡ್ದಂಗೆ ಐತಿ, ಹಳೇದಾಗ ಹೋಗಿ ಅನ್ಸುತ್ತೆ ಇದು ನಮ್ದು. ಇದಕ್ಕೆ ಲಿಂಕ್ ಚೇಂಜ್ ಮಾಡಿರ್ತಾರೆ ಹುಬ್ಳಿ ಒಳಗೆ, ಎಲೆಕ್ಟ್ರಿಕ್ಕಿಂದ ಡೀಸೆಲ್. ಹಮ್ಸಫರ್ದ ಯೋಜನೆ ಐತಿ, ವಾಸ್ಕೋ ಜೆಸಿಬಿ ಎಕ್ಸ್ಪ್ರೆಸ್. ಜನರಲ್ಸ್ ಅದಕ್ಕೆ ಖಾಲಿ ಐತೆ ನೋಡ್ರಿ. ಬರ್ರಿ, ಎಷ್ಟು 95 ಅಂದರೆ 80 ರೂಪಾಯಿ ಒಳಗೆ ಕರ್ಕೊಂಡು ಹೋಗುತ್ತೆ ನೋಡ್ರಿ ನಿಮ್ಗೆ ಇದು ಗೋವಾಕ್ಕೆ ವೆನಸ್ಡೇಗೊಮ್ಮೆ. ಬರ್ತಾನಂತ ಟಿ ಸಿ ಅವ್ರನ್ನ ಕೇಳೀನಿ, A3 ಒಳಗೆ ಕುಂದ್ರಿ ಬರ್ತಾನಂತ ಹೇಳ್ಯಾರ. ಭಾಳ ಲಾಂಗ್ ಜರ್ನಿ ಮಾಡಿ ಬಂದೈತ್ರಿ ಇದು ಗಾಡಿ. ಕಂಡೀಷನ್ ಇಷ್ಟು ಲಾಂಗ್ ಜರ್ನಿಗೆ ಚಲೋನೇ ಐತೆ ಅಂತ ಹೇಳ್ಬೋದು ನಾನು. ಸೈಡ್ ಲವರ್ ಹಿಡ್ಕೊಂಡು ಕುಂದ್ರೆ ಇಲ್ಲೇ ಬಟ್ ಆದ್ವಿ ನೋಡ್ರಿ ನಾವೀಗ ನಮ್ಮ ಧಾರವಾಡದಿಂದ. ಹತ್ತಾಗಿಂದನೂ ಒಂದು ಟ್ರೈನ್ ಅರೈವ್ ಆಗೈತಿ. ಈಗ ಯಾವುದಂತೇಳಿ ನೋಡೋಣ ಬರ್ರಿ. दादर तिरुनेलवेली चालुक्य एक्सप्रेस आधार ನಾವು ಡಿಪಾರ್ಟ್ ಆದ್ವಿ. ನಮ್ಮ ಗಾಡಿ ಖಾಲಿನೇ ಇತ್ತು. ಆಲ್ಮೋಸ್ಟ್ ಸಿಕಂದ್ರಾಬಾದ್ ಅನ್ಕೊಂತ ಖಾಲಿ ಹಾಕುವಂತ ಬರುತ್ತೆ. ಸಿಕಂದ್ರಾಬಾದಿಂದ ವಾಸ್ಕೋಗೆ ಟ್ರಾವೆಲ್ ಮಾಡೋರು ಇದ್ರೊಳಗೆ ಟ್ರಾವೆಲ್ ಮಾಡ್ತಾರೆ. ನಿಮಗೆ ಕರೆಂಟ್ ಒಳಗೆ ಮತ್ತು ಅವೈಲೇಬಲ್ ಸಿಗಲಿಲ್ಲ ಅಂತರೂ ನೀವು ಗಾಡಿ ಒಳಗೆ ಬಂದ್ರೆ ನಿಮಗೆ ಟಿಕೆಟ್ ಅವೈಲಬಿಲಿಟಿ ಸಿಗುತ್ತೆ. ಆರಾಮ್ ಸೈಡ್ಲವ್ರು ಹಿಡ್ಕೊಂಡು ಕುಂತಾನೆ. ಮಸ್ತ್ ವಿಂಡೋ ಐತಿ. ಈಗ ಯಾಕೋ ಅಪೋಸಿಟ್ ಲೈನ್ ಒಳಗೆ ಯಾಕೆ ತೊಗೊಂಡ್ರೆ ನಮ್ಮನ್ನ ಕ್ಯಾರ್ಕೊಪ್ ಸ್ಕಿಪ್ ಮಾಡತ್ತೀವಲ್ಲ, ಅದಕ್ಕೆ ಲೂಪ್ ಲೈನ್ ಅದು. ಓವರ್ಟೇಕಿಂಗ್ ಡೆಮೋ ಓವರ್ಟೇಕ್ ಇಲ್ಲೇ ಅದು ನೋಡ್ರಿ. ನಾನು ಮುಗಿದು ಆಗತ್ತಂತ ಅಂದ್ಕೊಂಡಿದ್ದೆ, ಕ್ಯಾರ್ಕೊಪ್ ಒಳಗೆ ಓವರ್ಟೇಕ್ ಮಾಡಿಸ್ಬಿಟ್ರು. ಡನ್, ಚಲೋ ಆತ. ನಾನು ಕ್ಯಾಮ್ರಾ ಓಪನ್ ಮಾಡಿದ್ದೆ. ಬೆಳಗಾವಿ ಕೊಲ್ಲಮ್ಮದ ರೇಖೆ ಐತೆ ನೋಡ್ರಿ. ಅಳ್ನಾವರ್ ಸ್ಕಿಪ್ ಮಾಡತ್ತೀವಿ ನಾವೀಗ. ಡೋರ್ ಭಾಳ ಹೊಲಸೈತಿ, ಅಲ್ಲಿ ಹೋಗಿ ನಿಂದ್ರಾಗ ಆವತ್ತೆ. ಸ್ವಲ್ಪ ಕ್ಲೀನ್ ಮಾಡಂತೇಳೀನಿ, ಅದು ಕ್ಲೀನ್ ಆಗಿ ಕೊಡೋಕೆ ತೋರಿಸ್ತೇನೆ. ಅಲ್ಲಿ ಲೋಕೋ ಜೊತೆ ರೆಡಿನೇ ಐತಿದೆ. ಹುಬ್ಬಳ್ಳಿ ಕೊಲ್ಲಂ 26ಕ್ಕೇನೋ ಡಿಪಾರ್ಚರ್ ಇದ್ದವರು. ವಾವ್. ನಂದು ಇನ್ನೊಂದು ಫೋನು ಊರಿಗೆ ಬರೋದು ಮುಂದೆ ತಂದಿಲ್ಲ. ನಾನು ಅರ್ಜೆಂಟ್ ಪ್ಲ್ಯಾನ್ ಅಂತ ಇತ್ತಾಗ ಹಿಂಗೆ ಮಾಡ್ಬಿಟ್ಟಿನಿ. ಇಲ್ಲಂತಂದ್ರೆ ನಿಮ್ಗೆ ಸ್ಪೀಡ್ ಗೀಡೆಲ್ಲ ತೋರಿಸಿ. ಇದ್ರಾಗ ಏನು ಒಂದೇ ಫೋನ್ನಾಗ ಮಾಡೋಕ್ಕಂತೂ ಆಗಂಗಿಲ್ಲ ಸ್ಪೀಡ್ ಕವರ್. ಅಳ್ನಾವರ ಆದ್ಮೇಲೆ ನೋಡ್ರಿ ನಿಮ್ಗೆ ಮಸ್ತ್ ಕ್ರೌಸ್ ಎಲ್ಲ ನೋಡಕ್ಕೆ ಸಿಗ್ತಾವ. ನಮ್ಮ ಧಾರವಾಡದಿಂದ ಏನು ಬೆಳಗಾವಿ ರೋಡ್ ಐತಲ್ಲ, ಇದು ಭಾಳ ಮಸ್ತ್ ಐತ್ರಿ. ವಾ ಎರಡು ಹೆಂಗೆ ಸ್ಮೋಕ್ ಮಾಡತ್ತಾವ ನೋಡ್ರಿ. UG ಮತ್ತು WD-P 4D. ಪೀಕ್ ಮೇಲ್ ಕಂಟೆಂಟ್ ಇದೆ ನೋಡ್ರಿ. ಇಂಥ ಸ್ಟೀಪ್ ಕರ್ವ್
ನಂದು ಆಲ್ ಟೈಮ್ ಫೇವ್ರೇಟ್ ನೋಡ್ರಿ ಇದು ಲೋಂಡಾದ ಎಂಟ್ರಿ. ರಶ್ ಅಂತೂ ಐತಿ ಮಿನಿಮಲ್ ಆಗಿ. ಈ ಸೈಡ್ ಇದ್ದ ಪ್ಲಾಟ್ಫಾರ್ಮ್ ಎಕ್ಸ್ಟೆನ್ಷನ್ ಕಂಪ್ಲೀಟ್ ಆಗೈತೆ ನೋಡ್ರಿ. ಆ ಹುಡುಗರು ಎರಡು ಚಂದ ಮಾಡತ್ತಾರ ನೋಡ್ರಿ. ನೀವು ಗೋವಾಕ್ಕೆ ಹೋಗ್ಬೇಕಂದ್ರೆ ಬೆಳಗಾವಿಂದನೂ ಬರ್ತೀರಿ, ಧಾರವಾಡ ಹುಬ್ಳಿ ಎಲ್ಲಿಂದನೂ ಬರ್ತೀರಂತಂದ್ರೆ ಮೇನ್ ಪಾಯಿಂಟ್ ಆಗಿರುತ್ತೆ ಗೋವಾಕ್ಕೆ ಹೋಗಕ್ಕೆ ನಿಮ್ಗೆ ಲೋಂಡಾದಿಂದ ನೀವು ಈಸಿ ಆಕ್ಸೆಸಬಲ್ ಇರುತ್ತೆ ಮಡ್ಗಾಂವ್. ನಾನು ಹಂಗಾರಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಕೊಂಕಣ್ ರೈಲ್ ಹಿಡ್ಕೊಂಡು ನಂಗೆ ಮಂಗ್ಳೂರಿಗೆ ಹೋಗಕ್ಕೆ ಟ್ರೈನ್ ಸಿಗ್ತಾವೆ ಅಂತೇಳಿ ಪ್ಲ್ಯಾನ್ ಮಾಡೋದಿದ್ದೆ. ಕರೆಕ್ಟ್ ನನ್ನ ಪ್ಲ್ಯಾನಿಂಗ್ ಒಳಗೆ ಇವೆರಡು ಟ್ರೈನ್ ಸಿಕ್ಕು, ಅದಕ್ಕೆ ಲೇಜಿ ಆಗಿದ್ದೆ. ಇಲ್ಲಾಂದ್ರೆ ಅಮರಾವತಿ ಇತ್ತಂದ್ರೆ ಒಂದು ಸ್ವಲ್ಪ ಇದನ್ನು ಚುರುಕಾಗಿ ಎದ್ದು ಓಡಿ ಬರ್ತಿದ್ದೆ. ಜಸಿದಿನೂ ಒಂದು ಬ್ಯಾಕಪ್ ಇತ್ತಲ್ಲ, ಅದಕ್ಕೆ ನಾನು ಲೇಜಿ ಆಗಿದ್ದೆ. ಇದರೊಳಗೂ ನಂಗೆ ಸೀಟ್ ಎಲ್ಲ ಇದಾಗೈತಿ. ಲೋಂಡಾದಿಂದ ಒಂದು ಲೈನ್ ಮುಂದೆ ಹೋಗುತ್ತೆ ಬೆಳಗಾವಿ ಮಿರಜ್ ಸೈಡಿಂದ ಪುಣೆಗೆ. ವಾಟರ್ ಬಾಟಲ್ ತೊಗೊಂಡೆ, ಅನ್ನ 14 ರೂಪಾಯಿನ ತೊಗೊಂಡ್ರೆ ಕರೆಕ್ಟ್. ಹ್ಯಾಟ್ಸ್ ಆಫ್. ಈ ಅಂಗಡಿ ನೋಡ್ರಿ ಕರೆಕ್ಟ್ ನಿಮ್ಗೆ ರೇಟ್ ಟು ರೇಟ್ ಸಿಗುತ್ತೆ. ಬರೀ ಬೆಸ್ಟ್ ಅನ್ನಿಸ್ ನಂಗೆ. ನಾ ಏನು ಕೇಳಲಿಲ್ಲ, ಏನು ವಿಡಿಯೋ ಮಾಡಿಲ್ಲ, ಏನಿಲ್ಲ. ಸುಮ್ಮನೆ ಹೋಗಿ ನಾನು ಒಂದು ವಾಟರ್ ಬಾಟಲ್ ಕೊಡಂತಂದೆ. ರೇಟ್ ಟು ರೇಟ್, ಅದು ಮತ್ತು ಫುಲ್ ಕೋಲ್ಡ್ ವಾಟರ್ ಕೊಟ್ಟ. ಥ್ಯಾಂಕ್ ಯು. ಬೇಕಾದ್ರೆ ನಾನು ನಿಮ್ಗೆ ಸ್ಕ್ರೀನ್ಶಾಟು ಹಾಕಿರ್ತೀನಿ ನಾನು ಪೇಮೆಂಟ್ ಮಾಡಿದ್ದೆ. ಭಾಳ ಲೈಕ್ ಆದ್ರಿ. ನಮ್ಮ ಕರ್ನಾಟಕ ಒಳಗೆ ಇಂಥದೆಲ್ಲ ಮೇಂಟೈನ್ ಮಾಡತ್ತಾರ ಈ ಹುಡುಗರು. ನೋಡ್ರಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿದೀವಿ ಅಂತಂದ್ರೆ ಕೆಳಗೆ ಬಂದಿದ್ರೆ ಹಾಯ್ ಬಾಯ್. ಅವು ಕೆಳಗೆ ಬಂದಿದ್ದು ಭಾಳ ಕ್ಯೂಟ್ ಅನ್ಸುತ್ತೆ ಅಂಥ ಮೂಮೆಂಟ್ ನೋಡ್ರೆ. ಕ್ಯಾಸಲ್ ರಾಕ್ ಎಂಟ್ರದೆ ನೋಡ್ರಿ. ಆಲ್ಮೋಸ್ಟ್ ಈಗ ಮಾನ್ಸೂನ್ ಎಂಡ್ ಆಗಿಬಿಟ್ಟದೆ, ಅದಕ್ಕೆ ನಿಮ್ಗೆ ಅಷ್ಟು ವೈಬ್ ಬರೋದಿಲ್ಲ. ಇದು ವೈಬ್ ಹೇಳ್ದಂಗೆ ಇಲ್ಲಿಂದ ಬ್ಯಾಂಕರ್ ಲೊಕೊಮೋಟಿವ್ ಆ್ಯಡ್ ಆಗ್ತವೆ. ಬ್ರೇಕರ್ ಆ್ಯಡ್ ಆಗ್ತವೆ. ನಾವು ಯಾಕಂತಂದ್ರೆ ಇನ್ನು ಡಿಸೆಂಟ್ ಆಗ್ತವೆ. ಫುಲ್ಲು ಗುಡ್ಡದ ಮೇಲೆ ಅದಾವೆ. ಗುಡ್ಡದಿಂದ ತೆಳಗಿಳಿದಿನ ಸಮುದ್ರ ಹೋಗ್ಬೇಕಲ್ಲ, ಗೋವಾ ಸಮುದ್ರ. ಅಲ್ಲಿಗೆ ಇಳಿಬೇಕಂತಂದ್ರೆ ಇನ್ನು ಮತ್ತು ಅಬೋದ ಸಿ ಲೆವೆಲ್ ಇದ್ದವ್ರು ಬಿಲೋದ ಸಿ ಲೆವೆಲ್ ಮಟ್ಟ ಈಗ ನಾವು ಹೋಗ್ತಿರೋದ್ರಿಂದ ಬ್ರೇಕರ್ಸ್ ಅಟ್ಯಾಚ್ ಮಾಡ್ತಾರೆ. ಘಾಟ್ ಇಳಿದ್ನಾಗ ಏನು ಅಹಿತಕರ ಘಟನೆ ಆಗದೆ ಇರಲಿ ಅಂತೇಳಿ. ಸೊ ಒಳಗೆ ನೋಡಿರ್ತೀರಿ ನೀವು ನನ್ನ ಜೊತೆ ಮಸ್ತ್ ಜರ್ನೀಸ, ಮಸ್ತ್ ಮಳೆ ಹಾಕಿರುತ್ತೆ. ಕ್ಯಾಸಲ್ ರಾಕ್ ನೋಡೋ ಮಜಾನ ಬೇರೆ. ಬಟ್ ಇದು ನಾನ್ ಮಾನ್ಸೂನ್ ಸೀಸನ್ ಒಳಗೆ ಪೂರ್ತಿ ಖಾಲಿ ಅನಿಸುತ್ತೆ. ಬಟ್ ನಿಮಗೆ ಒಂದು ವೈಬ್ ಅಂತೂ ಈ ಸೆಕ್ಷನ್ ಕೊಡುತ್ತೆ. ಮತ್ತು ಹೈಯೆಸ್ಟ್ ಮಳೆ ಆಗಿದ್ದು ಈ ಸತ ನನಗೆ ಅನ್ಸೋ ಮಟ್ಟಿಗೆ ಕರ್ನಾಟಕ ಒಳಗೆ ಕ್ಯಾಸಲ್ ರಾಕ್ ಒಳಗೆ. ಇದರೆಲ್ಲ ಫುಲ್ ಎಕ್ಸೈಟೆಡ್ ಅದಾರ ನೋಡ್ರಿ ದೂಧಸಾಗರಕ್ಕೆ. ಬಟ್ ಅದರಿಂದ ಭಾಳ ದೂರ ಐತಿ ಮತ್ತು ಇನ್ನು ಟೈಮ್ ತೊಗೊಳುತ್ತೆ. ಈಗಿನ ದಿನದೊಳಗೆ ಅಷ್ಟು ಇರೋಂಗಿಲ್ಲ. ನೀವು ಪೀಕ್ ಸೀಸನ್ ಒಳಗೆ ನಾನು ಜೊತೆ ಜರ್ನಿ ಮಾಡಿರಿ ಅಂತೇಳಿ ನಾನು ಅನ್ಕೋತೀನಿ. ಬರ್ತಾ ಆಟೋಮನ್ ಸೀಸನಿಗೆ ಟರ್ನ್ ಆಗತ್ತೈತೆ ನೋಡ್ರಿ ನಮ್ಮದು ಬ್ರಿಗಾಂಜಾ ಘಾಟ್ಸ್. ನಾನು ನಂದು ಎಕ್ಸ್ಪೆಕ್ಟೇಷನ್ ಕರೆಕ್ಟ್ ಇತ್ತು ನೋಡ್ರಿ. ಕೆರೆನ್ಜೋಲ್ ಒಳಗೆ ಯಾವುದ್ರ ಒಂದು ಜಿ ಲೊಕೊಮೋಟಿವ್ ಸಿಗ್ತಾವೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಗೋವಾದ ಫಸ್ಟ್ ರೈಲ್ವೆ ಸ್ಟೇಷನ್ ನೋಡ್ರಿ ಇದೆ ಕೆರೆನ್ಜೋಲ್. ಇಲ್ಲಿಂದ ನಿಮಗೆ ಅಸಲಿ ವ್ಯೂಸ್ ನೋಡಕ್ಕೆ ಸಿಗ್ತಾವೆ. ಬಟ್ ಈಗ ಮಳೆಗಾಲ ಇಲ್ಲ, ಹೊಳಮಳ ಅದನ್ನೇ ಹೇಳತ್ತೀನಿ. ಬಟ್ ನೋಡ್ರಿ ಘಾಟ್ ಅಂತೂ ನಿಮಗೆ ಸುಂದರವಾಗಿ ನೋಡಕ್ಕೆ ಸಿಕ್ಕಾಬಿಡುತ್ತೆ. ಈ ಗೂಡ್ಸಿಗೆ ನೋಡ್ಬೋದು ನೀವು ಇಲ್ಲಿ ಹಿಂದೆ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ರೆ. ಇವು ಬಿಲೋ ದ ಸಿ ಲೆವೆಲಿಂದ ಅಬೋ ದ ಸಿ ಲೆವೆಲ್ ಆಗ್ತದೆ. 1203 ಟ್ರಿಪಲ್.
ಗಾಡಿಗೆ ಮುಂದೆ ಎಷ್ಟು ಲೋಕ ಅದಾವ ನೋಡ್ರಿ ಇಲ್ಲ. ಮೂರು ಲೋಕ ನಮ್ಮ ಗಾಡಿಗೂ ಅದಾವ. ಇದೊಂದು ಕ್ಲಿಪ್ ಓಲ್ಡ್ ಕ್ಲಿಪ್ ಹಾಕೇನ್ರಿ, ಯಾಕಂತಂದ್ರೆ ಭಾಳ ಜನ ಡೋರಿಗಿದ್ರೆ ಎಂಜಾಯ್ ಮಾಡಲಿ ಅಂತ ಹೇಳಿಬಿಟ್ಟೆ, ಅದ್ರ ಸಂಬಂಧ ನಾನು ರೆಕಾರ್ಡ್ ಮಾಡಿರಲಿಲ್ಲ. ಇದನ್ನು ಮಿಸ್ ಆದ್ರೆ ವಿಡಿಯೋ ಕಳೆ ಬರಂಗಿಲ್ಲ ಅಂತೇಳಿ ಓಲ್ಡ್ ಕ್ಲಿಪ್ನ ರಿವರ್ಸ್ ಮಾಡಿ ಹಾಕೀನಿ. ಈ ಗಾಡಿ ಒಳಗೆ ಯಾವಾಗಲೂ ನಾನು ಅಬ್ಸರ್ವ್ ಮಾಡೀನಿ, ಡಿಫ್ರೆಂಟ್ ಟೈಪ್ ಬಿರಿಯಾನಿ ಸಿಗುತ್ತೆ. ಇಲ್ಲಿ ನೋಡ್ರಿ ರಾಜ್ಮಾ ಇದ್ದಂಗೆ ಐತಿ, ಅದ್ರ ಜೊತೆ ಆಲೂಗಡ್ಡೆ ಪಲ್ಯ ಮಿಕ್ಸ್ ಮಾಡಿ ಇದನ್ನು ಬಿರಿಯಾನಿ ಅಂತೇಳಿ ಕೊಟ್ರೆ ನೋಡಂಬರ್ರಿ ಟೇಸ್ಟ್ ಮಾಡೋಣ. ನಾನು ಇಲ್ಲಿ ಎಡಿಟಿಂಗ್ ಮಾಡತ್ತಿದ್ದೆ, ಯಶವಂತಪುರ ಹಾಸನ್ ಇಂಟರ್ಸಿಟಿದೆ. ನಾಟ್ ಬ್ಯಾಡ್. ಈ ಗಾಡಿ ಲೆಕ್ಕಕ್ಕೆ ಎಕ್ಸ್ಪೆಕ್ಟೇಷನ್ ಚಲೋ ಐತಿ, ಮೈಲ್ಡ್ ಐತಿ ಮಸಾಲೆ ಎಲ್ಲ, ಬಟ್ ಬಿರಿಯಾನಿ ಟೇಸ್ಟ್ ನಿಮ್ಗೆ ಅದ್ರೊಳಗೆ ಬರೋಂಗಿಲ್ಲ. ಈಸ್ಟರ್ನ್ ಸೈಡ್ ಗಾಡಿ ಇರ್ತದೆ, ನಂಗೆ ಭಾಳ ಎಕ್ಸೈಟೆಡ್ ಇರ್ತೇನೆ ರೀ ನಾನು ಚೌಮೀನ ಮತ್ತು ನೂಡಲ್ಸ್ ಬಗ್ಗೆ. ಇಲ್ಲಿ ಇದನ್ನು ಅರ್ಧ ತಿಂದಾನೆ. ಇಲ್ಲಿ ನೋಡ್ರಿ ನಾವೀಗ ಕುಲೆಮೆಂಟ್ ಇರ್ತೀವಿ, ಈ ಕುಲೆಮ್ ಒಳಗೆ ನಾನು ಅವೇನು ಬ್ರೇಕರ್ಸ್ ಅಟ್ಯಾಚ್ ಆಗಿದ್ವಲ್ಲ ಬಟ್ ಡಿಟ್ಯಾಚ್ ಆಗ್ತಾವ. ಬರೀ ಭಾಳ ಎಕ್ಸೈಟೆಡ್ ಅದನ್ನು ನಾನು. ಮಸ್ತ್ ಇರುತ್ತೆ ರೀ ಇದು ಮಾತ್ರ. ಇಲ್ಲಿ ನೋಡ್ರಿ ಇಲ್ಲಿ ಕ್ಯಾರೆಟ್, ಬೀನ್ಸ್ ಮತ್ತು ಕ್ಯಾಬೇಜ್ ಮಸ್ತ್ ತುಂಬ್ಯಾರ. ಬ್ಯಾಗ್ ನೀರು, ಲಿಟ್ರಲಿ ಬ್ಯಾಗ್ ನೀರು. ನನ್ನ ಎಕ್ಸ್ಪೆಕ್ಟೇಷನ್ ಹೆಂಗಿತ್ತಲ್ಲ ಹಂಗಾಯ್ತು. ಯಾವ್ದಾರ ಗಾಡಿ ಬರಲಿ ಈಸ್ಟರ್ನ್ ಸೈಡಿಂದ ಅದ್ರೊಳಗೆ ನೀವು ಚೌಮೀನ್ ತೋರಿ ಪಕ್ಕ ಚಲೋ ಇರುತ್ತೆ, ಇದು ನನ್ನ ಗ್ಯಾರಂಟಿ. ನನ್ನ ಕಾಮಾಖ್ಯ ಟ್ರೈನ್ ಒಳಗೆ ನೋಡಿರ್ಬೋದು ನೀವು. ವಾ ಇಲ್ಲಿ ನೋಡ್ರಿ ಇಲ್ಲಿ ವಾಸ್ಕೋ ಕುಲೆಮ್ ಡೈನಮೋ 10-15 ನಿಮಿಷ ಇಲ್ಲಿ ಟ್ರೈನ್ ಸ್ಟಾಪ್ ಆಗುತ್ತೆ. ಅಷ್ಟೊತ್ತಿಗೆ ನಾನು ಕೆಲಸ ಮಾಡ್ತೇನೆ. ಔಟ್ರದಾಗ ನೋಡ್ರಿ ಇಲ್ಲಿ ಕೊಂಕಣ್ ರೈಲ್ವೆ ಮೇನ್ ಲೈನಿಗೆ ಜಾಯ್ನ್ ಆದೀವಿ ನಾವೀಗ. ಫೈನಲಿ ನಂದು ಇಳಿದು ಸ್ಟಾಪ್ ಬಂತು. ಕೊಂಕಣ್ ಕನ್ಯಾ ಅಂತಲೂ ಯಾವುದೋ ಒಂದು ರೇಕ್ ನಿಂತಂಗೆ ಐತಿ. ಸ್ಪೇರ್ ರೇಕ್ ಇರ್ಬೋದು ಇದು ಮೇ ಬಿ. ಹಾಂ ಸ್ಪೇರೇ ಐತ್ರಿ, ಒಂದು ಸ್ಪೇರ್ ಇಟ್ಕೊಂಡಿರ್ತಾರೆ. ಓ ಫುಲ್ ಲಾಸ್ಟ್ ಪ್ಲಾಟ್ಫಾರ್ಮ್ನಾಗ ತೊಗೊಂಡಾರ್ರಿಪ್ಪ, 6th ಪ್ಲಾಟ್ಫಾರ್ಮ್. ಶಿಟ್ ಬ್ರೋ, ಮೊದಲು ಅದನ್ನು ಲೇಜಿ ಇಂಥದ್ರಾಗ ಇವ್ರು ಇನ್ನೂ ಕೆಲಸ ಹಚ್ಚಿರೋದ್ರೆ ಇದಾಗುತ್ತೆ. ನೆಕ್ಸ್ಟ್ ಟ್ರೈನ್ ಡಿಸೈಡ್ ಮಾಡಿದೆ ಒಂದೇ ಭಾರತಕ್ಕೆ ಹೋಗ್ಬೇಕಂತಂತೇಳಿ. ಅದ್ರದ್ದು ಒಂದು ಎಕ್ಸಿಕ್ಯೂಟಿವ್ದ ಲಾಗ್ ಆಗಿಬಿಡುತ್ತೆ ಅಂತೇಳಿ. ಆಲ್ಮೋಸ್ಟ್ ನೋಡ್ರಿ ಇಲ್ಲಿ ಗಾಡಿ ಇಲ್ಲಿನ ಖಾಲಿ ಆಗತ್ತೆ. ಬಂದವರೆಲ್ಲ ಮಡ್ಗಾಂವ್ ಟ್ರಿಪ್ ಬರೋರ ಮತ್ತು ಟೂರಿಸಮ್ ಪರ್ಪಸ್ ಮತ್ತು ಏನಾರ ಕೆಲಸ ಇದ್ರ ಮೇನ್ ಪಣಜಿನೂ ಸಮೀಪ ಆಗೋದು ಮಡ್ಗಾಂವ್ದಿಂದ. ಅದಕ್ಕೆ ಎಲ್ಲರೂ ಆಲ್ಮೋಸ್ಟ್ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಪೂರ್ತಿ ಗಾಡಿನೇ ಇಲ್ಲೇ ಖಾಲಿ ಆಗತೈತಿ. ಬರೀ ಇದು ಗಾಡಿ ಮೇಂಟೆನೆನ್ಸ್ಗೆ ಅಷ್ಟೇ ವಾಸ್ಕೋಡ್ಗಾಮಕ್ಕೆ ಹೋಗುವಂಗೆ ಅನಿಸುತ್ತೆ. ಮೇಂಟೆನೆನ್ಸಿಗೆ ಹೋಗುತ್ತೆ ಯಾಕಪ್ಪ ಅಂತಂದ್ರೆ ನಿಮಗೆ ಹೇಳ್ಬೇಕಂದ್ರೆ ಇದು ಕುಲೆಮ ಸ್ಯಾನ್ಮಾಡಮ್ ಚರ್ಚ್ ಎಲ್ಲ ಬರುತ್ತಲ್ಲ, ಇದು ಬರುತ್ತೆ ಸೌತ್ ವೆಸ್ಟರ್ನ್ ರೈಲ್ವೇಸ್ ಒಳಗೆ. ಈ ಮಡ್ಗಾಂವ್ ಆದಮೇಲೆ ಒಂದೆರಡು ಕೆರಂಜೋಲ್ ಸ್ಟೇಷನ್ ಅದೆಲ್ಲ ಬರುತ್ತೆ ಕೊಂಕಣ್ ರೈಲ್ವೇಸ್ ಒಳಗೆ. ಮತ್ತು ಕೆರಂಜೋಲಿಂದ ಒಳಗೆ ಹೋದ ಹುಡುಗ ಅದು ಮತ್ತೆ ಬರುತ್ತೆ ಸೌತ್ ವೆಸ್ಟರ್ನ್ ರೈಲ್ವೇಸ್ ಒಳಗೆ. ಇದನ್ನಷ್ಟೇ ಒಂದೇ ಸ್ಟೇಷನ್ ಅವರು ಕೊಂಕಣ್ ರೈಲ್ವೇಸಿಗೆ ಕೊಟ್ಟರೆ, ಯಾಕಂದ್ರೆ ಮೇನ್ ಲೈನ್ ಅದು 120 ಏನೈತಲ್ಲ ಅದ್ರ ಸಾಕು ಹೆಲ್ಪ್ ಆಗಲಿ ಅಂತೇಳಿ. ನನ್ನ ಹಿಂದೆ ಮತ್ತು ನನ್ನ ಮುಂದೆ ಎಲ್ಲ ಬರೀ ಸ್ಟೂಡೆಂಟ್ಸ್ ಕಾಣತ್ತಾರ ರೀ. ಇದು ಯಾವ ಶಾಲೆ ಗೊತ್ತಿಲ್ಲ. ಟ್ರಿಪ್ಪಿಗೆ ಕರ್ಕೊಂಬಂದಾರ್ರಿ ಗೋವಾಕ್ಕೆ. ಲಿಟ್ರಲಿ
ನಾವು 23-24 ಏಜ್ ಅದೀವಿ, ಇದುವರೆಗೂ ಇಂಥ ಟ್ರಿಪ್ ನೋಡಿಲ್ಲ. ಇವ್ರು ಲಕ್ಕಿ ಅನ್ನಿಸೋದು ನೋಡ್ರಿ. ಇಲ್ಲಿ ಎಲ್ಲ ಹುಡುಗರು ಗೋವಾಕ್ಕೆ ಟ್ರಿಪ್ ಬಂದಾರ, ಲಿಟ್ರಲಿ ಗೋವಾಕ್ಕೆ. ಆಲ್ಮೋಸ್ಟ್ NSS ಅನ್ಸಸ್. ಫುಟ್ ಓವರ್ ಬ್ರಿಡ್ಜ್ ನೋಡ್ರಿ ಇಲ್ಲಿ. ಈ ಗಾಡಿ ಪ್ಯಾಸೆಂಜರ್ಸಿಂದನೇ ತುಂಬಿಬಿಟ್ಟದೆ. ಮತ್ತು ಈ ಟ್ರೈನೊಳಗೆ 2 ಸ್ಲೀಪರ್, 3 ಇವದಾವ 3 AC ಎಕನಾಮಿ, ಆಮೇಲೆ 4 ಥರ್ಡ್ AC, 2 ಸೆಕೆಂಡ್ AC, 3 ಸೆಕೆಂಡ್ AC. ಈ ಫುಟ್ ಓವರ್ ಬ್ರಿಡ್ಜ್ ಮೇಲೆ ಮೊದಲ ಫಿಕ್ಸ್ ಇರುತ್ತೆ ನೋಡ್ರಿ ನಿಮ್ಗೆ. ಟ್ರೈನ್ ನಂಬರ್ 20645 ಮಂಗಳೂರು ಒಂದೇ ಬರುತ್ತೆ ಈ ಸೈಡ, ಇಲ್ಲಿ ನಿಂತೈತಿ. ಮತ್ತು 22230 ಮುಂಬೈ ಒಂದೇ ಬರುತ್ತೆ ಈ ಸೈಡ್ ಇರುತ್ತೆ ಅಂತೇಳಿ. ಈ ಕ್ಲಾರಿಟಿ ಭಾಳ ಇಷ್ಟ ಆಗುತ್ತೆ, ಯಾಕಂತಂದ್ರೆ ಒಮ್ಮೊಮ್ಮೆ ಓವರ್ಲ್ಯಾಪ್ ಆತಂದ್ರೆ ಜನಕ್ಕೆ ಕನ್ಫ್ಯೂಸ್ ಆಗ್ಬಾರ್ದು ಅಂಥೇಳಿ. ಮಡ್ಗಾವಿಂದ ಮಂಗಳೂರದ್ದು ಜರ್ನಿನ ನಾವು ನೆಕ್ಸ್ಟ್ ಪಾರ್ಟ್ ಒಳಗಿಡೋಣಂತ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋಸ್ದಾಗ ಸಿಗೋಣಂತ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಲಿಟ್ರಲಿ ಈ ಎಕ್ಸಿಕ್ಯೂಟಿವ್ ಸೇವೆ ಒಳಗೆ ಬರೀ ಸೀರಿಯಸ್ ಕಂಪ್ಲೇಂಟ್ ಮಾಡ್ತಿದ್ರು. 15 ನಿಮಿಷ ವೇಟ್ ಮಾಡಿದಾದ್ಮೇಲೆ ಫೈನಲಿ ಬಂತು ನೋಡ್ರಿ KR ರಾಕೆಟ್. ಯಾಕೆ ಒಂದೇ ಬರುತ್ತೆ ಈಗ ರಸ್ತೆ